ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಜಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ಬೋದು, ನೀವು ಸ್ಕ್ರೀನ್ ಮೇಲೆ ವಿಡಿಯೋ ಬರ್ತಾ ಇದೆ. ಸೊ ಈ ವಿಡಿಯೋದಲ್ಲಿ ಫೋಟೋಗಳಿರೋ ಜಾಗದಲ್ಲಿ ನಿಮ್ಮ ಫೋಟೋಗಳು ಹಾಕ್ಬಿಟ್ಟು ಸಿಂಗಲ್ ಕ್ಲಿಕ್ನಲ್ಲಿ ಅಮೇಝಿಂಗ್ ವಿಡಿಯೋಗಳನ್ನ ನೀವು ಮಾಡ್ಬೋದು. ಸೊ ಈ ರೀತಿ ನೀವು ಮಾಡಬೇಕು ಅಂದರೆ ನಿಮ್ಗೆ ಬೇಕಾಗುತ್ತೆ ಒಂದು ಗ್ರೀನ್ ಸ್ಕ್ರೀನ್ ವಿಡಿಯೋ, ಹಾಗೆ ಕೈನ್ಮಾಸ್ಟರ್ ಅಪ್ಲಿಕೇಶನ್. ನಿಮ್ಮ ಹತ್ರ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಇಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಮಿಸ್ಟರ್ ಗುಣ ಅಂತ ಮೆಸೇಜ್ ಮಾಡಿ ನಾನು ನಿಮ್ಗೆ ಸೆಂಡ್ ಮಾಡ್ತೀನಿ. ಹಾಗೆ ಈ ಗ್ರೀನ್ ಸ್ಕ್ರೀನ್ ವಿಡಿಯೋ ಲೇಯರು ನಾನು ಲಿಂಕ್ ಮುಖಾಂತರ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಅದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನನಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಯಾವ ಥರ ಮಾಡೋದು ಅಂತ. ಸೊ ಅದಕ್ಕೂ ಮುಂಚೆ ವಿಡಿಯೋ ಪ್ರತಿಯೊಬ್ಬರು ನಾವು ವಿಡಿಯೋ ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಲೈಕ್ ಮಾಡೋದೇ ನೀವು ಮಾಡೋ ಹೆಲ್ಪ್ ಅಂತ ನಾನು ಅನ್ಕೊತೀನಿ. ಹಾಗೆ ನಿಮ್ಗೆ ಯಾವುದೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ನನಗೆ ತಿಳಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ. ನಾನು ಮೊದಲಿಗೆ ಕೈನ್ಮಾಸ್ಟರ್ ಅಪ್ಲಿಕೇಶನ್ನ ಓಪನ್ ಮಾಡ್ತಾ ಇದ್ದೀನಿ. ಈಗ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಆಗಿದೆ. ಪ್ಲಸ್ ಸಿಂಬಲ್, 16:9 ಆಸ್ಪೆಕ್ಟ್ ರೇಷಿಯೋ, ಮೀಡಿಯಾ, ಬ್ಯಾಕ್ಗ್ರೌಂಡ್, ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್. ಓಕೆ, ಇದನ್ನು 30 ಸೆಕೆಂಡ್ಸ್ಗೆ 30 ಸೆಕೆಂಡ್ಸ್. ಮತ್ತು ಲೇಯರ್ ನಾನು ಹೇಳೋದ್ನಲ್ಲ ನಿಮಗೆ, ಗ್ರೀನ್ ಸ್ಕ್ರೀನ್ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಅಂತ, ಅದನ್ನು ಆಲ್ರೆಡಿ ಡೌನ್ಲೋಡ್ ಮಾಡಿಟ್ಟಿದ್ದೀನಿ. ಅದನ್ನು ನಾನು ಇಲ್ಲಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ನಾನೇನು ಮಾಡ್ತೀನಿ, ಗ್ರೀನ್ ಸ್ಕ್ರೀನ್ ವಿಡಿಯೋ ಲೇಯರ್ ಅನ್ನೋದು ನಮ್ಗೆ ಇಲ್ಲಿಗೆ ಬಂದಿದೆ. ಇದನ್ನು ನಾನೇನು ಮಾಡ್ತೀನಿ, ಫಿಟ್ ಟು ಸ್ಕ್ರೀನ್. ಸೊ ಈಗ ಫಿಟ್ ಆಗಿದೆ. ಸೊ ಫ್ರೆಂಡ್ಸ್, ಈಗ ನಾನೇನು ಮಾಡ್ತೀನಿ, ಮತ್ತೆ ಲೇಯರ್ಗೆ ಹೋಗ್ತೀನಿ, ಮೀಡಿಯಾ, ನಾನು ಯಾವುದೋ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಸೊ ಫ್ರೆಂಡ್ಸ್, ನಾನು ಹೇಳೋ ಎಲ್ಲನೂ ನೀವು ಕೇರ್ಫುಲ್ಲಾಗಿ ನೋಡಬೇಕಾಗುತ್ತೆ. ಯಾಕೆಂದರೆ ನಾನು ಕೆಲವೊಂದು ಟಿಪ್ಸ್ನ ಕೊಡ್ತಾ ಇರ್ತೀನಿ ನಿಮಗೆ. ಎಷ್ಟು ಗ್ರೀನ್ ಸ್ಕ್ರೀನ್ ವ್ಯಾಲ್ಯೂ ತೊಗೋಬೇಕು, ಎಷ್ಟು ಏನೋನ್ನ ನಾನು ಪಿನ್ ಟು ಪಿನ್ ಡೀಟೇಲ್ಸ್ ಕೊಡ್ತಾ ಇರ್ತೀನಿ. ಅದಕ್ಕಾಗಿ ನೀವೇನು ಮಾಡಬೇಕು, ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ನಾನು ಒಂದು ಬೆಸ್ಟ್ ಆಗಿರೋಂಥ ಫೋಟೋಸ್ನ ತೋರಿಸ್ತಾ ಇರ್ತೀನಿ. ಅದೇ ರೀತಿ ನೀವು ಫೋಟೋ ಹಾಕ್ಕೊಂಡ್ರೆ ಏನಾಗುತ್ತೆ, ನಿಮಗೆ ವಿಡಿಯೋನದು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಾನೀಗ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನೇನು ಮಾಡ್ತೀನಿ, ಸ್ವಲ್ಪ ದೊಡ್ಡದು ಮಾಡ್ಕೊತೀನಿ. ಸೊ ದೊಡ್ಡದು ಮಾಡಿಕೊಂಡು ಪರ್ಫೆಕ್ಟಾಗಿ ಸ್ಕ್ರೀನ್ಗೆ ಆಗೋ ಥರ ಮಾಡ್ತೀನಿ. 3 ಡಾಟ್ಸ್, ಸೆಂಟ್ ಬ್ಯಾಕ್. ಈಗ ಫೋಟೋನೊಂದು ಬ್ಯಾಕ್ ಆಗಿದೆ. ಸೊ ಇದರಲ್ಲಿ ನಾವು ಗ್ರೀನ್ ಸ್ಕ್ರೀನ್ನ ರಿಮೂವ್ ಮಾಡಬೇಕಾಗುತ್ತೆ. ನಾನೇನು ಮಾಡ್ತೀನಿ, ವಿಡಿಯೋ ಲೇಯರ್ ಸೆಲೆಕ್ಟ್ ಮಾಡ್ತೀನಿ, ಕ್ರೋಮ್ ಹಾಕಿ, ಎನೇಬಲ್ ಕ್ರೋಮ್ ಹಾಕಿ. ಸೊ ಈಗ ಫೈಂಡ್ಸ್ ಬಂದು ಮೇಲ್ಗಡೆ 28, ಕೆಳಗೆ 50. ಸೊ ಪರ್ಫೆಕ್ಟಾಗಿ ಈಗ ನಮಗೆ ರಿಮೂವ್ ಆಗಿದೆ. ಓಕೆ ಕೊಡ್ತೀನಿ. ಕೆಳಗೆ ಲೇಯರ್ ಇದೆಯಲ್ಲ, ಸೊ ನಿಮಗೆ ಜಾಸ್ತಿ ಫೋಟೋಗಳು ಬೇಕಾದರೆ ಜಾಸ್ತಿ ಫೋಟೋ ಹಾಕ್ಕೊಳ್ಳಿ, ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ ಫ್ರೆಂಡ್ಸ್. ಸೊ ಇಲ್ಲಿಗೆ ನಾನೇನು ಮಾಡ್ತೀನಿ, ಒಂದು ಫೋಟೋ ಸಿಂಪಲಾಗಿ ನಿಮ್ಗೆ ತೋರಿಸೋದಕ್ಕೋಸ್ಕರ ಒಂದು ಫೋಟೋ ಹಾಕಿದ್ದೀನಿ. ಜಸ್ಟ್ ಈಗ ಪ್ಲೇ ಮಾಡ್ತೀನಿ, ಯಾವ ಥರ ಬರುತ್ತೆ ಅಂತ ನೋಡೋಣ. ಸೊ ಫ್ರೆಂಡ್ಸ್, ನೋಡ್ತಾ ಇರಲ್ಲ, ವಿಡಿಯೋ ಅದ್ಭುತವಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಏನಾದ್ರು ಫೋಟೋ ಅಡ್ಜಸ್ಟ್ಮೆಂಟ್ ಬೇಕು ಅಂದರೆ ಆ ಕಡೆಗೆ ಬೇಕೋ ಆ ಕಡೆಗೆ ಪರ್ಫೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಸೊ ಇದರಲ್ಲಿರೋ ಮ್ಯೂಸಿಕ್ ತೆಗಿಯೋದು ಹೇಗೆ. ಸೊ ಮತ್ತೆ ನಾನೇನು ಮಾಡ್ತೀನಿ, ಗ್ರೀನ್ ಸ್ಕ್ರೀನ್ ವಿಡಿಯೋ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ಆಡಿಯೋ ಸಿಂಬಲ್ ಇದೆ, ಇದನ್ನು ಮ್ಯೂಟ್ ಮಾಡ್ತೀನಿ. ಇವಾಗ ಆಡಿಯೋ ಬರೋದಿಲ್ಲ. ಸೊ ಮತ್ತೆ ನಾನೇನು ಮಾಡ್ತೀನಿ, ಆಡಿಯೋಗೆ ಹೋಗ್ತೀನಿ. ಇಲ್ಲಿ ನನ್ನ ಮೊಬೈಲ್ನಲ್ಲಿರೋ ಸಾಂಗ್ಗಳು ಎಲ್ಲ ಇರುತ್ತೆ. ಯಾವ ಸಾಂಗ್ ಬೇಕು ಆ ಸಾಂಗ್ ಸೆಲೆಕ್ಟ್ ಮಾಡ್ಕೊತೀನಿ, ಆ್ಯಡ್ ಆಗುತ್ತೆ. ಅವಾಗ ಪ್ಲೇ ಮಾಡಿದ್ರೆ ಪ್ಲೇ ಆಗುತ್ತೆ ಫ್ರೆಂಡ್ಸ್. ಸೊ ವಿಡಿಯೋ ಇಷ್ಟು ರೆಡಿ ಆಗಿದೆ. ಸೊ ಇದನ್ನು ಎಕ್ಸ್ಪೋರ್ಟ್ ಮಾಡೋದು ಹೇಗೆ, ಜಸ್ಟ್ ಬ್ಯಾಕ್ ಬರ್ತೀನಿ, ಮತ್ತೆ ವಿಡಿಯೋ ಸೆಲೆಕ್ಟ್ ಮಾಡ್ಕೊತೀನಿ, ಶೇರ್, ಎಕ್ಸ್ಪೋರ್ಟ್ ಕೊಡಿದ ತಕ್ಷಣ ಏನಾಗುತ್ತೆ, ನಮ್ಮ ವಿಡಿಯೋ ನಮ್ಮ ಗ್ಯಾಲರಿಗೆ ಸೇವ್ ಆಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ಪ್ರತಿಯೊಬ್ಬರು ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಎಲ್ಲರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.